ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಹೊಸದಾಗಿ ನೀವೇನಾದರೂ ಖರ್ಚಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇವತ್ತು ನಮಗೆ ತುಂಬೋದಕ್ಕೂ ಕಷ್ಟ ಆಗ್ತಾಯಿದೆ, ತುಂಬೋದಕ್ಕೂ ಬರಲ್ಲ ಅಂತ ಅನ್ನೋರು ಈ ಒಂದು ವೀಡಿಯೋನ ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾಕಂದರೆ ಗಣೇಶನ ಹಬ್ಬ ಇನ್ನೇನು ಹತ್ರ ಬರ್ತಾಯಿದೆ. ಅದಕ್ಕೋಸ್ಕರ ಕರ್ಚಿಕಾಯಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅಲ್ವಾ ಗಣೇಶನಿಗೆ. ಅದು ನೈವೇದ್ಯಕ್ಕೆ ಅಂತ ಮಾಡಲೇಬೇಕು ಗಣೇಶನಿಗೆ. ಅದಕ್ಕೋಸ್ಕರ ಈ ಒಂದು ಕರ್ಚಿಕಾಯಿ ವೀಡಿಯೋನ ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಮೇನ್ ಹಿಟ್ಟು ಅನ್ನೋದು ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿರ್ಬೇಕು. ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಒಂದು ಅರ್ಧ ಗಂಟೆ ಸ್ವಲ್ಪ ನೆನೆಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಬಿಟ್ರೆ ಇದು ಕಂಪ್ಲೀಟಾಗಿ ನೆನ್ಕೊಳ್ಳುತ್ತೆ. ಫಸ್ಟ್ ಮಾಡಬೇಕಾಗಿರೋದು, ನೀವು ಹಿಟ್ಟನ್ನು ಚೆನ್ನಾಗಿ ಕಲಸಿ ಮೊದಲು ಎತ್ತಿಟ್ಬಿಡಬೇಕು. ಅದಾದ ನಂತರ ಇಲ್ಲಿ ನಾವು ಸೂಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇಲ್ಲಿ ಶೇಂಗಾ ಬೀಜನ ನೀಟಾಗಿ ಹುರ್ಕೊಂಡು ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿ 1 ಕಪ್ ಆಗುವಷ್ಟು ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡೋಣ. ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಪೌಡ್ರನ್ನ ಇದ್ರೊಳಗಡೆ ಹಾಕ್ಕೊಂಬಿಡೋಣ ಒಂದು ಕಡೆ. ಅದಾದ ನಂತರ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ, 1 ಕಪ್ ಆಗುವಷ್ಟು ಶೇಂಗಾ ಪೌಡರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ಹುರ್ಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಇದು 2ನೇ ಐಟಮ್ ಆಯಿತು, ಶೇಂಗಾ ಮತ್ತು ಎಳ್ಳು. ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಬಿಡೋಣ. ಇವಾಗ ಹುರಿಗಡಲೆ ಪೌಡ್ರು ಕೂಡ ಮಿಕ್ಸಿ ಮಾಡಿ 1 ಕಪ್ ಆಗುವಷ್ಟು ಹುರಿಗಡಲೆ ಪೌಡ್ರನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಇನ್ನೂ 1 ಕಪ್ಪು ಸಕ್ಕರೆ ಪೌಡ್ರನ್ನ ಸೇರಿಸ್ಕೋಬೇಕಾಗತ್ತೆ. 4 ಐಟಮ್ ಆಯಿತು. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪೌಡ್ರನ್ನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ವಿ, ಇದನ್ನ ಜೊತೆಗೆ ಸೇರಿಸ್ಕೊಂಬಿಡೋಣ. ಇವಾಗ ಸಿಹಿ ಅಂತ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಸುತ್ತು ಮಿಕ್ಸಿ ಜಾರ್ ಒಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಡ್ವಿ ಅಂತಂದರೆ ಎಲ್ಲನೂ ಅಚ್ಚುಕಟ್ಟಾಗಿ ನೀಟಾಗಿ ಹೊಂದಾಣಿಕೆಯಿಂದ ಸೂಸ್ಲ ರೆಡಿ ಆಗುತ್ತೆ. ಈ ರೀತಿ ಸ್ವಲ್ಪ ಬೆಲ್ಲದ ಹಳಕ್ಕೆ ಏನಿರುತ್ತೆ ಅಲ್ವಾ, ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಒಂದು ಸರ್ತಿ ಮಿಕ್ಸಿ ಜಾರೊಳಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ವಿ ಅಂತಂದರೆ, ಆಲ್ರೆಡಿ ಪೌಡ್ರ್ ಆಗಿದೆ, ಎಲ್ಲನೂ ಮಿಕ್ಸ್ ಆಗಬೇಕು ಅಂತಂದರೆ ಒಂದು ಸರಿ ಮಿಕ್ಸಿ ಮಾಡ್ಕೊಂಬಿಡೋಣ. ನೀಟಾಗೆಲ್ಲನೂ ಈ ರೀತಿ ಒಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೆಲ್ಲದ ಹಳಕ್ಕೆ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಒಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇನ್ನೊಂದು ಐಟಮ್ ಕೂಡ ಹಾಕಬೇಕು ಇದಕ್ಕೆ ಲಾಸ್ಟಲ್ಲಿ. ಮಿಕ್ಸಿ ಮಾಡ್ಕೊಂಡು ಅದಾದಮೇಲೆ ಹಾಕಬೇಕಾಗತ್ತೆ. ಇದು ಶುಂಠಿ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ವ, ಮಿಕ್ಸಿ ಜಾರೊಳಗಡೆ ಹಾಕಿಬಿಟ್ಟು ನೀಟಾಗಿ ಒಂದೇ ಒಂದು ಸುತ್ತ ಹಾಕ್ಕೊಂಬಿಟ್ವಿ ಅಂತಂದರೆ ಸೂಸ್ಲು ಅನ್ನೋದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಕಾಣಿಸ್ತಾ ಇದೆಯಲ್ವ, ಹಾಕೋಕ್ಕಿಂತ ಮುಂಚೆ ಹೇಗಿತ್ತು, ಹಾಕಿ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆಯಾ ಅಂತ ನೋಡಿದ್ರಲ್ವ ಸ್ನೇಹಿತರೆ. ಇದು ಸೂಸ್ಲು ಅನ್ನೋದು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಇದೇ ರೀತಿ ಮಿಕ್ಕಿರುವಂಥ ಒಂದು ಪೌಡ್ರ್ ಇತ್ತಲ್ವ, ಅದನ್ನು ಕೂಡ ನೀಟಾಗಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ವ. ಇವಾಗ ಇದು ಸೂಸ್ಲು ಅನ್ನೋದು ಕಂಪ್ಲೀಟಾಗಿ ರೆಡಿ ಆಯಿತು. ನೀವು ನಾನು ಹೇಳಿದಲ್ವ ಇನ್ನೊಂದು ಐಟಮ್ ಕೂಡ ಇದೆ ಅಂತಂದ್ಬಿಟ್ಟು, ಆ ಕೊಬ್ಬರಿ ತುರಿ ಹಾಕಬೇಕು ಸ್ನೇಹಿತರೆ. ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಹಾಕಬೇಡಿ. ಮಿಕ್ಸಿ ಎಲ್ಲ ಅದಾದಮೇಲೆ ಕೊಬ್ಬರಿ ತುರಿ ಏನೋದಿರುತ್ತೆ ಅಲ್ವ, ಅದನ್ನು ಲಾಸ್ಟ್ ಫೈನಲ್ಲಾಗಿ ಹಾಕಬೇಕಾಗುತ್ತೆ. ಯಾಕಂತಂದರೆ ಮಿಕ್ಸಿ ಜಾರ್ ಒಳಗಡೆ ಹಾಕಿದರೆ ಎಲ್ಲ ಮಿಕ್ಸಾಗಿ ಪೌಡ್ರ್ ಆಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಆರಾಮಾಗಿ ಸೂಸ್ಲ ರೆಡಿ ಆಯಿತು ಸ್ನೇಹಿತರೆ. ಈ ರೀತಿ ಉಂಡೆ ಕಟ್ಕೊಳ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಈ ಸೂಸ್ಲ ಅನ್ನೋದು ರೆಡಿಯಾಗಿದೆ. ಇವಾಗೇನಪ್ಪ ಅಂತಂದರೆ ನಮಗೆ ಎಷ್ಟು ಸಾಧ್ಯನೋ ಎಷ್ಟು ಸಾಕಾಗುತ್ತೋ, ಅಂದರೆ ಎಷ್ಟು ದೊಡ್ಡದು ಬೇಕೋ ಎಷ್ಟು ಚಿಕ್ಕದು ಬೇಕೋ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ನಾವು ಇಲ್ಲಿ ಉಳ್ಳಿಯನ್ನು ಹಾಕಬೇಕಾಗತ್ತೆ. ಅಂದರೆ ಗುಳ್ಳೆಗಳು ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಚಿಕ್ಕ ಸೈಜಲ್ಲಿ ಬೇಕೋ ದೊಡ್ಡ ಸೈಜಲ್ಲಿ ಬೇಕೋ ನೋಡಿಕೊಂಡು ನೀವು ಕರ್ಚಿಕಾಯಿಗೆ ಯಾವ ರೀತಿ ಮಾಡ್ಕೊತೀರೋ ಆ ರೀತಿ ಈ ರೀತಿ ಉಳ್ಳೆಗಳನ್ನು ಹಾಕ್ಕೊಂಬಿಟ್ಟು ಒಂದೇ ಮೀಡಿಯಮ್ ಸೈಜಲ್ಲಿ ಬರುತ್ತೆ ನಮಗೆ. ಈ ರೀತಿ ಉಳ್ಳೆ ಮಾಡ್ಕೊಂಡಿವೆ ಅಂತಂದರೆ
ಕಾಣಿಸ್ತಿದೆ ಅಲ್ವಾ? ಈ ರೀತಿ ಮಾಡಿಕೊಂಡು ಎಷ್ಟು ಹಿಟ್ಟು ಅನ್ನೋದು ತುಂಬ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಒಂದೊಂದೇ ಉಳ್ಳಿನ ತೊಗೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಎಲೆ ಆಕಾರದಲ್ಲಿ ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಲಟ್ಟಿಸ್ಕೊಂಡು ಕರ್ಜಿಕಾಯಿನ ತುಂಬ್ಕೋಬೇಕಾಗತ್ತೆ. ಇದು ಇವಾಗ ರೆಡಿ ಆಯಿತು. ಕರ್ಜಿಕಾಯಿ ಹಾಳಿ, ನಮ್ಮ ಕಡೆ ಹಾಳಿ ಅಂತೀವಿ. ನೋಡ್ತಾ ಇರ್ಬೋದು, ಈ ರೀತಿ ಅಂಗೈಯಲ್ಲಿ ಹಾಕ್ಕೋಬೇಕಾಗತ್ತೆ. ಅಂಗೈಯಲ್ಲಿ ಹಾಕ್ಕೊಂಡು ನಾನು ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕಬೇಕಂತ ಹೇಳಿದ್ನಲ್ವ, ಈ ರೀತಿ ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತುಂಬಬೇಕಾಗತ್ತೆ. ಇದು ಫೈನಲಾಗಿ ಕೊಬ್ಬರಿ ತುರಿನ ಹಾಕಿಬಿಟ್ಟು ತುಂಬಬೇಕಾಗತ್ತೆ. ಈ ರೀತಿ ಅಂಗೈಯಲ್ಲಿ ಎಲೆನ ಹಾಕ್ಕೊಂಬಿಟ್ಟು ನೀಟಾಗಿ ನಮಗೆ ಸೂಸ್ಲನ ಎಷ್ಟು ಬೇಕಾಗುತ್ತೋ ಅಷ್ಟು, ಅಂದರೆ ಜಾಸ್ತಿ ಹಾಕ್ಕೋಬಾರ್ದು, ತುಂಬ ಕಡಿಮೆನೂ ಹಾಕ್ಕೋಬಾರ್ದು. ನಾರ್ಮಲಾಗಿ ಎಲೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಬಿಟ್ಟು ಈ ರೀತಿ ಸ್ವಲ್ಪ ಒಂದು ಕಡ್ಡಿಗೆ ಹಳ್ಳೆ ಸುತ್ತರ್ಕೊಂಡು ನೀರಿನ ಸ್ವಲ್ಪ ಈ ರೀತಿ ಸುತ್ತ ಅಂದ್ಕೋಬೇಕಾಗುತ್ತೆ. ಯಾಕೆಂದರೆ ಎಲೆ ಅದು ಒಳಗಡೆ ಕೂತ್ಕೋಬೇಕಾಗುತ್ತೆ. ಕಾಣಿಸ್ತಿದೆಯಲ್ವ? ಕಂಪ್ಲೀಟಾಗಿ ಕರ್ಜಿಕಾಯಿ ಅನ್ನೋದು ಲಾಸ್ಟಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಎಣ್ಣೆಲ್ಲಿ ಹಾಕುವಾಗ ಬಿಚ್ಕೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಪ್ರತಿಯೊಂದೂ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿವಿ ಅಂತಂದರೆ ಇವಾಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ವಲ್ವ, ಇವಾಗ ಇದ್ರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಬಲ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾಯಿದೆ ಬಬಲ್ಸ್ ಅಂತ. ಹಿಟ್ಟು ಕರೆಕ್ಟಾಗಿ ನಾದ್ಕೊಂಡಿವಿ ಅಂತಂದರೆ ಬಬಲ್ಸ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಗೋಲ್ಡ್ ಕಲರ್ ಆಗೋ ರೀತಿ, ಅಂದರೆ ಸ್ವಲ್ಪ ಬ್ರೌನ್ ಆಗಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ಒಳಗಡೆ ನೀಟಾಗಿ ಫ್ರೈ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಾಸ್ಟಲ್ಲಿ ಈ ರೀತಿ ಆದಮೇಲೆ ಫ್ರೈ ಆದಮೇಲೆ ಇದು ಕಂಪ್ಲೀಟಾಗಿ ಆಗಿದೆ. ನೋಡಿದಲ್ವ ಸ್ನೇಹಿತರೆ, ಗಣೇಶನ ಹಬ್ಬಕ್ಕೆ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಮುಗೀತು. ಇನ್ನು ಸ್ವೀಟ್ ಮಾಡೋದೇ ಅದೇ ರೀತಿ ಆಗಿಬಿಟ್ಟಿದೆ. ಯಾಕಂದರೆ ಸ್ವೀಟ್ ಮಾಡಲೇಬೇಕಾಗುತ್ತೆ. ನೋಡಿದಲ್ವ ಯಾವ ರೀತಿ ಬಂದಿದೆ. ಒಂದು ಚೂರು ಕೂಡ ಒಂದು ಕರ್ಜಿಕಾಯಿ ಕೂಡ ಹೊಡ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಎಲ್ಲನೂ ಈ ರೀತಿ ಫ್ರೈ ಮಾಡಿಕೊಂಡು ಒಂದು 4ರಿಂದ 5 ಹಾಕ್ಕೋಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ಹಾಕ್ಕೋಬಾರ್ದು. 4ರಿಂದ 5 ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು 7 ಹಾಕ್ಕೊಂಡಿದ್ದೀನಿ. 7 ಅಂದರೆ ಅದು ಸ್ವಲ್ಪ ಇಡಿಸುತ್ತೆ ಅಂತ ಅನ್ನೋದಕ್ಕೋಸ್ಕರ, ಜಾಗ ಖಾಲಿ ಇದೆ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಓಕೆ, ನೋಡ್ತಾ ಇರ್ಬೋದು ಈ ರೀತಿ ಗಣೇಶನ ಹಬ್ಬಕ್ಕೆ ವಿಶೇಷವಾಗಿ ಕರ್ಜಿಕಾಯಿನ ತುಂಬ ಸುಲಭವಾಗಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ಬಬಲ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ. ಶೇಂಗಾ ಬೀಜ ಹಾಕಿರೋದ್ರಿಂದ ಸ್ವಲ್ಪ ಕೆಂಪಗಾಗಿದೆ ಜಾಸ್ತಿ, ಯಾಕಂದರೆ ಶೇಂಗಾ ಪೌಡ್ರ್ ಹಾಕಿರ್ತೀವಲ್ವ, ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ ಕರ್ಜಿಕಾಯಿ ಅನ್ನೋದು. ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಕಾಣಿಸ್ತಾ ಇದೆಯಲ್ವ? ಈ ರೀತಿ ಒಳಗಡೆ ಸಾಫ್ಟಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.